ಇದು 4 ವರ್ಷ 4-5 ವರ್ಷ ಆಗ್ಬೋದು. ಇದು ನೋಡಿ ಕಾಯಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಬರ್ತದೆ. ಬಟ್ ಮಳೆಗಾಲದಲ್ಲಿ ಮಾತ್ರ ಈ ತರ ಇದರಲ್ಲಿ ಮನೆಯಲ್ಲಿರುವಂತಹ ಕಂಬದಲ್ಲೇ ನಾನು ಮಾಡಿದ್ದು. ಹಲೋ ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳೆಸಿರುವ ಡ್ರ್ಯಾಗನ್ ಫ್ರೂಟ್ ಗಿಡದ ಬಗ್ಗೆ ತೋರಿಸ್ತೇನೆ. ನಾನು ಯಾವ ತರ ಯಾವುದೇ ಸಿಮೆಂಟ್ ಕಂಬಗಳನ್ನ ಯೂಸ್ ಮಾಡದೆ ಯಾವ ತರ ನಾನು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ಬೆಳೆಸಿದ್ದೇನೆ ಅಂತ ತೋರಿಸ್ತೇನೆ, ಬನ್ನಿ. ಇದಕ್ಕೆ ಒಂದು 4 ವರ್ಷ ಆಯ್ತು. ಇದು ನೋಡಿ, ಇಲ್ಲಿ ನೋಡಿ, ಇದು ಸಣ್ಣ ಸಣ್ಣ ಇದಾಗಿದೆ ನೋಡಿ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಹೂ ಆಗಿದ್ದು. ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ಇದ್ದು ಸಣ್ಣ ಸಣ್ಣ ಹೂಗಳು. ಇದು ಈ ತರ ಬರ್ತದೆ ನೋಡಿ, ಈ ತರ ಹೂ ಬರ್ತದೆ. ಇದು ಹೂ ಬಂದ ಮೇಲೆ ನೋಡಿ, ಇಲ್ಲಿ ಈ ತರ ಹೂ ಆಗತ್ತೆ, ದೊಡ್ಡ ಹೂ ಆಗತ್ತೆ. ಇದು ನಿನ್ನೆ ಹರಳಿದೆ, ಇವತ್ತು ಬಾಡಿದೆ ಫುಲ್. ಇದು ನೋಡಿ ಈ ತರ ಹೂ ಆಗ್ತದೆ ನೋಡಿ. ಇನ್ನೊಂದು ಹೂ ಇದೆ ಇಲ್ಲಿ ನೋಡಿ, ಇದು ಇನ್ನೊಂದು ಹೂ. ಈ ತರ ಹೂ ಆಗ್ತದೆ. ಇದು ಮಳೆಗಾಲಕ್ಕೆ ನೋಡಿ ಈ ತರ ಆಗ್ತದೆ ಹೂ. ಅದು ಇದು ಬೇಸಿಗೆ ಕಾಲ ಆದರೆ ಈ ತರ ಆಗೋದಿಲ್ಲ, ಈ ತರ ಬರೋದಿಲ್ಲ. ಇದು ಮಳೆಗಾಲ ಆಗಿರೋದ್ರಿಂದ ಈ ತರ ಆಗಿದೆ ನೋಡಿ. ಇಲ್ಲೊಂದು ಹೂ ಬಂದಿದ್ದು. ಇದ್ರ ತುಂಬಾ ಆಯ್ತು ನನಗೆ. ಇದು 4 ವರ್ಷ 4-5 ವರ್ಷ ಆಗ್ಬೋದು. ಇದು ನೋಡಿ, ಇದು ಇನ್ನೊಂದು ನೋಡಿ, ಕಾಯಿ ಆಗ್ತಾ ಬರ್ತಾ ಇದೆ ನೋಡಿ. ಇಲ್ಲಿ ಇದು ಕಾಯಿ ಆಗ್ತಾ ಬರ್ತಾ ಇದೆ. ಇದು ನೋಡಿ, ಇದರಲ್ಲಿ ಕಾಯಿ ಆಗ್ತಾ ಬರ್ತಾ ಉಂಟು. ಹಾಗೆ ಇದು ಈ ಗಿಡದಿಂದ ನಾನು ತುಂಬಾ ಗಿಡ ಈ ತರ ಇದು ಗಿಡ ಮಾಡೋದು ನೋಡಿ. ಈ ತರ ಇದನ್ನ ಇಲ್ಲಿಂದ ಕಟ್ ಮಾಡಿ ನಾವು ಮಣ್ಣಲ್ಲಿ ನಟ್ರೆ ಅದು ಗಿಡ ಬರ್ತದೆ. ಈ ತರನೇ ಗಿಡ ಬರ್ತದೆ. ಇದರಲ್ಲಿ ಎಷ್ಟು ಬೇಕಾದ್ರೂ ನಾವು ಗಿಡ ಮಾಡ್ಬೋದು. ಕೂಡ ತುಂಬಾ ಬಂದಿದೆ ನೋಡಿ ಹೂ ನೋಡಿ, ಸಣ್ಣ ಸಣ್ಣ ಹೂಗಳು. ಇಲ್ಲೊಂದು 2 ಇದೆ. ಈ ತರ ಗಿಡದಲ್ಲಿ ಅಲ್ಲಲ್ಲಿ ಹೂ ಬಿಡ್ತದೆ. ಇದು ನೋಡಿ, ಮಳೆಗಾಲ ಆಗಿರೋದ್ರಿಂದ ಇದಷ್ಟು ಒಳ್ಳೆ ಬರುದಿಲ್ಲ ಕಾಯಿ. ಸ್ವಲ್ಪ ಕೆಲವೆಲ್ಲ ಸಣ್ಣ ಸಣ್ಣ ಬರ್ತದೆ, ಕೆಲವು ತುಂಬಾ ದೊಡ್ಡದಾಗಿ ಬರ್ತದೆ. ಬೇಸಿಗೆ ಕಾಲದಲ್ಲಿ ಬೇರೆ, ಮಳೆಗಾಲ ಬಿಟ್ಟು ಬೇರೆ ಇದರಲ್ಲಿ ಬರುವಾಗ, ಸೀಸನ್ ಅಲ್ಲಿ ಬರುವಾಗ ಕಾಯಿಗಳೆಲ್ಲ ದೊಡ್ಡ ದೊಡ್ಡದಾಗಿ ಬರ್ತದೆ. ಬಟ್ ಮಳೆಗಾಲದಲ್ಲಿ ಮಾತ್ರ ಈ ತರ ಕಾಯಿ ಬರ್ತದೆ. ಸ್ವಲ್ಪ ಎಲ್ಲ ಅಲ್ಲ, ಕೆಲವು ಮಾತ್ರ. ಹಾಗೆ ಇನ್ನೊಂದು ಗಿಡ ಇದು ನೋಡಿ, ಇದು ನಂದು ಇನ್ನೊಂದು ಗಿಡ. ಇದು ನಟ್ಟು ಒಂದು 2 ವರ್ಷ ಆಗ್ತಾ ಬಂತು. ಇದರಲ್ಲಿ ಕಾಯಿ ಬಿಡ್ಲಿಲ್ಲ ಇನ್ನು ಕೂಡ. ಇದು ಕಾಯಿ ಬಿಡ್ಬೇಕಷ್ಟೇ. ಒಂದು 2 ವರ್ಷ ಆಗುವಾಗ ಬಿಡ್ತದೆ ಕಾಯಿ. ಇನ್ನು ನೆಕ್ಸ್ಟ್ ಬಿಡ್ಬೋದು ಕಾಯಿ. ಇದು ಅಷ್ಟೇ, 1.5 ವರ್ಷ 2 ವರ್ಷ ಆಗುದಷ್ಟೇ ಈ ಗಿಡಕ್ಕೆ. ಇದು ನಾನೇನು ಕಂಬ ಎಲ್ಲ ಹಾಕ್ಲಿಲ್ಲ ಇದಕ್ಕೆ. ಇದರಲ್ಲೇ ಮನೆಯಲ್ಲಿರುವಂತಹ ಕಂಬದಲ್ಲೇ ನಾನು ಮಾಡಿದ್ದು. ಸ್ವಲ್ಪ ಸಣ್ಣ ಸೈಜಲ್ಲೇ ಬರ್ತದೆ ಮಳೆಗಾಲದಲ್ಲಿ ಕಾಯಿ. ಹಾಗೆ ಇದು ನೋಡಿ, ಇದರಲ್ಲೂ ತುಂಬಾ ನಾವು ಗಿಡ ಮಾಡ್ಬೋದು ನೋಡಿ. ಇದನ್ನೆಲ್ಲ ಕಟ್ ಮಾಡಿ ಬೇರೆ ಬೇರೆ ಗಿಡ ಮಾಡ್ಬೋದು. ಇದಕ್ಕೆ ಒಂದು 2-2.5 ವರ್ಷ ಆಗ್ಬೋದು ಈ ಗಿಡಕ್ಕೆ. ಹಾಗೆ ಇದು ನಾನು ಇದು ಕಂಬ ಏನು ಹಾಕಿಲ್ಲದ ಕಾರಣ ಇದು ಗಿಡ ಎಲ್ಲ ನೋಡಿ ಈ ತರ ಬಗ್ಗಿದೆ. ಅದು ಕಂಬ ಹಾಕಬೇಕು ನಿಜವಾಗ್ಲು. ಯಾಕೆಂದ್ರೆ ಕಂಬ ಹಾಕಿ ನಾವು ಚಂದ ನಟ್ರೆ ಅದು ಏನಾಗೋದಿಲ್ಲ, ಗಿಡ ಈ ತರ ಬಗ್ಗೋದಿಲ್ಲ. ಈ ತರ ಇದಕ್ಕೆ ಸಪೋರ್ಟ್ ಅದು ಸಾಕಾಗೋದಿಲ್ಲ. ಈ ತರ ಕಂಬ ಕೊಟ್ರೆ ಏನಾಗ್ತದೆ, ಅದು ಬೀಳ್ತದೆ ನೋಡಿ. ಇದ್ರಲ್ಲಿ ಇನ್ನೊಂದು ಕಾಯಿ ಬಂದಿದೆ ನೋಡಿ. ಇದು ಇನ್ನೊಂದು ಗಿಡ ನೋಡಿ. ಇದೊಂದು ಗಿಡ ಇಲ್ಲಿ ನೋಡಿ, ಇದೊಂದು ಗಿಡ ಅಲ್ಲಿ ನೋಡಿ, ಅದೊಂದು ಗಿಡ ಅಲ್ಲಿ ಒಂದು ಗಿಡ. ಈಗ 4 ಗಿಡ ಆಯ್ತು ತೋರಿಸಿ. ಇದೆಲ್ಲ ನಾನು ಅದೊಂದು ಗಿಡ ಇಲ್ಲಿ ನೋಡಿ, ಇದೊಂದು ನಾನು ನಟ್ಟಿದ್ದು, ಫಸ್ಟ್ ನಟ್ಟಿದ್ದು ಗಿಡ ಇದು. ಇದರಲ್ಲಿ ಒಂದೇ ಒಂದು ಇಷ್ಟು ಸಣ್ಣ ಇದು ಗೆಲ್ಲು ತಕೊಂಡು ಬಂದು ನಾನು ನಟ್ಟು, ಒಂದೇ ಇಷ್ಟು ಸಣ್ಣ ಇದು ಕಟ್ ಮಾಡಿದ್ರೆ ಎಷ್ಟು ಬರ್ತದೆ, ಇಷ್ಟು ಸಣ್ಣ ಗಿಡ ತಂದು ನಟ್ಟು. ಇದು ಅದರಿಂದನೇ ಬಂದಿದ್ದು, ಅದರಿಂದನೇ ತೆಗೆದು ಇಲ್ಲೆಲ್ಲ ನಟ್ಟಿದ್ದು ನಾನು. ಇಲ್ಲೆಲ್ಲ ಅದೇ ಗಿಡದಿಂದ ತೆಗೆದು ನಟ್ಟಿದ್ದು. ಇದರಲ್ಲಿ ನೋಡಿ ಹೂ ಬರ್ತಾ ಉಂಟು ನೋಡಿ. ಹಾಗೆ ಇದೊಂದಾಯ್ತು. ಇವಾಗ ಇದು ನೋಡಿ, ಇದು ಕೂಡ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ ಅದಕ್ಕಿಂತೆಲ್ಲ. ಇದು ಮಳೆಗಾಲದಲ್ಲಿ ಅಷ್ಟು ಚೆನ್ನಾಗಿ ಹೂ, ಇದು ಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕೆಂದ್ರೆ ಅದರ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗುದಿಲ್ಲ ಅಂತ ಅನಿಸ್ತದೆ ನನಗೆ ಮಳೆಗಾಲದಲ್ಲಿ, ಮಳೆ ಜಾಸ್ತಿ ಆದಾಗ. ಇದು ನೋಡಿ, ಇದು ಇನ್ನೊಂದು ಗಿಡ. ಇದು ನಾನು ಅದರ ನೆಕ್ಸ್ಟ್ ಬಂದು ನಟ್ಟದ್ದು ಈ ಗಿಡ. ಇದಾಯ್ತು ನನಗೊಂದು 2 ವರ್ಷದಿಂದ. ಇದು ಹಣ್ಣು ಕೊಡ್ತಾ ಇದೆ ನನಗೆ. ತುಂಬಾ ಹಣ್ಣಾಯ್ತು. ಇದು ನೋಡಿ ಇನ್ನೊಂದು ಗಿಡ. ಇದು ಈ ವರ್ಷದಿಂದ ನನಗೆ ಕಾಯಿ ಇದು ಕೊಡ್ತಾ ಇದೆ ನೋಡಿ. ಇದರಲ್ಲಿ ಹೂ ನೋಡಿ, ಇದು ನೋಡಿ ಹೀಗೆ. ಇದು ನೋಡಿ, ಇಲ್ಲೊಂದು ಹೂ ಬಂದಿದೆ ನೋಡಿ. ಇದು ಇಲ್ಲೊಂದು ಹೂ ಬಂದಿದೆ. ಹಾಗೆ ನೋಡಿ ಈ ಕಡೆ
ಇಲ್ಲಿ ನೋಡಿ, ಈ ಕಡೆ ಬಂದರೆ ನೋಡಿ, ಇಲ್ಲೊಂದು ಕಾಯಿ ಇದೆ. ಇದು ದೊಡ್ಡದು ಬರ್ದಿಲ್ಲ, ಇನ್ನು ತೋರಿಸ್ತೇನೆ ನಾನು ಎಷ್ಟು ದೊಡ್ಡದಾಗ್ತದೆ ಅಂತ ತೋರಿಸ್ತೇನೆ. ನೋಡಿ ಇದೆಷ್ಟು ದೊಡ್ಡದು ಬರ್ತದೆ ನೋಡಿ. ನೋಡಿ ಇಲ್ಲಿ ನೋಡಿ, ಇಷ್ಟಿಷ್ಟು ದೊಡ್ಡ ಕಾಯಿ ಬರ್ತದೆ. ನಿಜವಾಗ್ಲೂ ನನಗೆ ಮೊನ್ನೆ ತನಕನೂ ಈ ಥರದ್ದೇ ಹಣ್ಣುಗಳು ಸಿಗ್ತಾ ಇತ್ತು. ಆದರೆ ನನಗೆ ಈಗ ಮೊನ್ನೆಯಿಂದ ಬಂದ ಹಣ್ಣುಗಳೆಲ್ಲ ಇಷ್ಟೇ ದೊಡ್ಡದಾಗಿ ಬರ್ತಾ ಇದೆ. ಅದು ಮಳೆಗಾಲ ಆಗಿರೋದ್ರಿಂದಾಗಿ ಆ ಥರ ಅಂತ ಅನಿಸ್ತದೆ ನನಗೆ. ಇದು ನೋಡಿ, ಇಷ್ಟು ದೊಡ್ಡ ಹಣ್ಣು ಬರ್ತದೆ, ಇದಕ್ಕಿಂತಲೂ ದೊಡ್ಡದು ಬರ್ತದೆ. ಬಟ್ ಇದು ನೋಡಿ ಇಲ್ಲೊಂದು ಹಣ್ಣು ಇದೆ ನೋಡಿ. ನೋಡಿ ಇದು ಹಾಗೆ ಇಲ್ಲಿ ಹೂವು ನೋಡಿ, ತುಂಬ ಬಿಟ್ಟಿದೆ ಹೂವು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.